ಸಮರ್ಥ ಏಯ್ ಬಾರ ಬಾರ ಮನೆ ತಕ್ಕೋಗನ್ ಬಾರ. ಇಲ್ಲ ಅಜ್ಜಿ, ಇಲ್ಲೇ ಇರ್ತೀನಿ. ಕೋಮ್ಲಜ್ಜಿರ ಮನೆಗೆ ಇರ್ತೀನಿ ಇಲ್ಲೇನೆ. ಕೋಮ್ಲಜ್ಜಿ ಇಲ್ಲೇ ಇರ್ಮಂತೆ ಅಂತ ಹೇಳತ್ತೆ. ಇಲ್ಲೇ ಒಂದು 2 ದಿನ ಇರ್ತೀನಿ. ಅವನು ಬಂದವನ ಸಚ್ಚಿ ಜೊತೆಗೆ ಇರ್ತೀನಿ. ಏಯ್ ಸುಮ್ಮನೆ ಬಾರ, ಎದ್ದು ಬಾರೋ. ನಮ್ಮಕ್ಕೆ ಫೋನ್ ಮಾಡಿದ್ದೆ ಕರ್ಕೊಂಬ ಅಂತ ಹೇಳಿದ್ಲು ಬಾ. ಹೋಗೋ ಜೊತೆ ಇಲ್ಲೇ ಇರ್ತೀನಿ. ಒಂದು 2 ದಿವಸ ಇಲ್ಲಿ ಇರ್ತೀನಿ, ಹೋಗು. ಅಬ್ಬಾ ಆಲ್ರೆಡಿ ಪಾಪ ನಾನು ಕರಿತಾ ಇದ್ದೀನಿ ತಾನೇ. ಬಾ ಎದ್ದು ಇರಬೇಡ ನೀನು. ಕಣ್ಣರ ಮನೆಯ ಬಿಟ್ಟೋಗ ಅಂತದ್ದೇನಿಲ್ಲ ಕಣ ನಿನ್ನ. ಏನಬ್ಬನ ಕಣ್ಣರ ಮನೆಯ ಬಿಟ್ಟೋಗಿ ಹೇಳಲ್ವಾ ನಮ್ಮ ಮರ್ಯಾದೆ ಇಲ್ದಳ ನಿಮ್ಮ ಅಮ್ಮಯ್ಯ. ಬಾರ. ಹೋಗತ್ತ ನಾನು ಬರಲ್ಲ. ಸುಮ್ಮನೆ ಎದ್ದು ಬಂದ್ರೆ ಸರಿಯಾಗೈತೆ ನೋಡಿ. ನಾನು 4 ತೊಟ್ಟೆಸ್ಬಿಡ್ತೀನಿಲ್ಲ ಅಂದ್ರೆ ಸರಿಯಾಗಿ ತೆಗ್ದಿದ್ದೆ ಬಾರಿಸ್ಬಿಡ್ತೀನಿ ನನ್ನ ಮಗನೇ ನಿನ್ನ. ಬಾರೋ ಎದ್ದು ಬಾರ. ಏನು ನಮ್ಮ ಮನೆಗೆ ತಿಂಬಕ್ಕೆ ಕೂಳು ಇಲ್ವೇನೋ? ಬಂದು ಇವ್ರ ಮನೆಗೆ ಸೇರ್ಕೆಮ್ಮ ಅಂತದ್ದೇನು ಬಂದೈತಾವ ನಿನಗೆ? ಇರೋನ ಮಗ ಸಾಕಾಗಲ್ಲ ಇಲ್ಲಿ ಬಿಟ್ಟೋಗಿ ಅವಳಿ ಬೇವರ್ಸಿ ಮುಂಡಿ. ಅವಳಿ ಸರಿಯಾಗೆ ಹೋಗ್ಳು ತಿಂತಾಡಿ ಇಲ್ಲಿ ಬರಲಿ. ಕಂಡರ್ ಮನೆಗಳ ಬಿಟ್ಟೋಗಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದ್ದಾಳೆ ಏನೋ ಇಲ್ಲಿ. ಆಗಿಲ್ದರ ಮನೆಗೆಲ್ಲ ಬಿಟ್ಟೋಗಿ ಅವ್ರಿಗೂ ಮೊದಲೇ ಆಗಲ್ಲ. ಆಗಿಲ್ದರ ಮನೆಯ ಹುಡುಗರ್ನು ಯಾರನ್ನ ಬಿಟ್ಟು ಹೋಗ್ತಾರೇನಪ್ಪ. ಅಲ್ಲ ಒಂದು ಈಟನ ಗೊತ್ತಾಗುತ್ತಾ ಇಲ್ಲ ಬೇವರ್ಸಿ. ಮಾನ ಮರ್ಯಾದೆ ಇದ್ರೆ ಸರಿ ಅವಳಿ ಬಿಟ್ಟೋಗಾಕಿ. ಹಾಗಳ ಸೇಂತಮ್ಮ ಯಾಕೆ ಏನಾಯ್ತು? ಯಾಕೆ ಹುಡುಗೆ ಯಾಕೆ ಇಲ್ಲಿ ನೋಡಿಲಿ ಅವಳ ನಮ್ಮ ವರ್ಷಿತ ನೆನ್ನೆ ಸಹ ಇಲ್ಲಿ ಇರ್ತೀನಿ ಅಂದ ಇವನು. ಅದಕ್ಕೇನೆ ಇಲ್ಲಿದ್ರೆ ಹೇಳ್ದಂಗೆ ಕೇಳಲ್ಲಮ್ಮ. ನಿಮ್ಮ ಮಕ್ಳು ನಿಮ್ಮ ಇರಬೇಕು, ಕರ್ಕೊಂಡೋಗು ಸುಮ್ಮನೆ ಒಂದು 2 ದಿವಸ ಅಂತಂದು. ಇಲ್ಲಿನೂ ಈಗ ಹಿಂಗೆ ಸಾಲ ಮಾಡ್ಕೊಂಡು ಬರೀ ಅಲ್ಲಿ ಇಲ್ಲಿ ಓಡಾಡ್ತಾನೆ. ಕೆಲ್ಸಕ್ಕೆ ಹೋಗಂದ್ರೆ ಹೋಗಲ್ಲ ಏನಿಲ್ಲ. ಅದಕ್ಕೆ ಕರ್ಕೊಂಡೋಗಿ ಯಾವ್ದಾನ ಒಂದು ಕೆಲ್ಸಕ್ಕೆ ಸೇರ್ಸಮ್ಮ. ಇನ್ನು ವಯಸ್ಸಿದ್ದ ದುಡಿದ್ದೇನೆ, ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ದುಡಿಲಿ ಹೇಳು. ದುಡಿದ್ರೆ ದುಡ್ಡಿನ ಬೆಲೆ ಗೊತ್ತಾಗೋದು. ಅವ್ರಿಗೂ ಖರ್ಚು ಮಾಡಲ್ಲ. ಇವಾಗ ಅರ್ಧ ದುಡ್ಡು ಖರ್ಚು ಮಾಡಿದ್ರೆ ಗೊತ್ತಾಗಲ್ಲ. ದುಡ್ದು ಒಂದು 100 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ 100 ರೂಪಾಯಿ ಬೆಲೆ ಏನು ಅಂತ ಹೇಳಿ. ದುಡಿದ್ರೇನೆ ಗೊತ್ತಾಗೋದು ದುಡ್ಡಿನ ಬೆಲೆ. ಅದಕ್ಕೇನೆ ಕೆಲ್ಸಕ್ಕೆ ಕಳ್ಸಮ್ಮ ಅಂತ ಹೇಳಿ ಕಳಿಸಿದ್ರೆ ಇವನು ಹೋಗಲ್ಲ ಅಂತಿದ್ದ. ನಾನಿಲ್ಲ ಹೋಗಪ್ಪ ಅಂತೇಳಿ ಬಲವಂತ ಮಾಡಿ ಕಳಿಸ್ತಿ. ಅದಕ್ಕೇನೆ ಇವಳು ಬಂದು ಕರ್ಕೊಂಬಂದವಳಿ. ನಮ್ಮ ಮನೆಗೆ ಇಕ್ಕಂತೀನಿ ಅಂತ. ಯಾಕಮ್ಮ ಕರ್ಕೊಂಬರ್ಬೇಕಲ್ಲ? ಇವಳಂತೂ ಕರಿತಾಳೆ. ಅವಳಿ ಕಳ್ಸಲ್ಗನ ಬಿಟ್ಟೋಗಳ್ಗನ ಮರ್ಯಾದೆ ಬೇಡವೇನ ಅಲ್ಲ ಸ್ಮಕ? ಹಿಂಗೆ ಕರ್ಕೊಂಬಂದು ಇಲ್ಲಿ ಬಿಟ್ಟೋಗ್ಯಾಳಲ್ಲ. ನಮ್ಗೆ ಆಗ್ದಿಲ್ದಾರ ಮನೆ ಮೊದಲೇ ನಮಗೂ ಇವಳಿಗೂ ಆಗಲ್ಲ. ಸೇರ್ಕೊಂಡು ಇವಳು ನಮ್ಗೆ ಎಷ್ಟು ಇದು ಮಾಡ್ತಾ ಇದ್ದಾಳೆ. ಸಮರ್ಥ ಬಾರಪ್ಪ ಊಟ ಮಾಡು ಪಾಪ. ನಮ್ಮ ಅಜ್ಜಿ ಬಂದೈತೆ, ಕರಿತೈತೆ. ನಾನು ಅಜ್ಜಿ ಮನೆಗೆ ಹೋಗ್ತೀನಿ. ಬೇಡಪ್ಪ, ನಿಮ್ಮ ಅಮ್ಮಯ್ಯ ನಮ್ಮ ಮನೆಯ ಬಿಟ್ಟೋಗ್ಯವಳೆ. ಹೋಗ್ಬಿಡಪ್ಪ. ಬೇಡ ಬೇಡ ಬೇಡ. ನಿಮ್ಮ ಅಮ್ಮಯ್ಯ ಇಲ್ಲೇ ಇರಲಿ. ಕೊಮ್ಲತ್ತೆ ಅಂತ ಹೇಳೇಗಳು ಇಲ್ಲೇ ಇರು. ನಿಮ್ಮಮ್ಮ ಹೇಳಿರ್ ಮಾತ್ರ ಹೋಗ್ಮಂತೆ. ಸುಮ್ಮನೆ ನಿಮ್ಮಮ್ಮ ಹೇಳಿಲ್ಲ. ಅತ್ತೆ ಇಲ್ಲೇ ಇರಿಸ್ಕಂತ ಹೇಳಿ ಹೇಳಿ ಫೋನ್ ಮಾಡಿ ಎಲ್ಗೋ ಕಳಿಸ್ಬೇಡ ಅಂತ ಹೇಳವಳೆ. ಇವಳ್ಯಾರ ಅಲ್ಲ ಕಣೆ, ನಮ್ಮ ವರ್ಷಿತ್ತಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ಯಲ್ಲ. ನಿನ್ನ ಮಾನ ಮರ್ಯಾದಿಲ್ವಿ? ಅಲ್ಲ ಕಂಡರ್ ಮಕ್ಳನ್ನ ನಾವೇ ಹೆಂಗೆ ಇಕ್ಕೆಂಬದು ಅಂಬದು ಇವ್ರಿಗೆ ಇರ್ಬೇಕಮ್ಮ. ಅಲ್ಲ ಕಂಡರ್ ಮಕ್ಳನ್ನ ಕರ್ಕೊಂಬಂದು ನನ್ನ ಮನೆಯಾಗ ಇಕ್ಕೊಂಡ್ರೆ ಅಲ್ಲ ನಾನು ಇರ್ತೀನಿ ಅನ್ನಲ್ಲ. ಅದಕ್ಕೆ ಬಿಡತ್ತೆ ಒಂದು 2 ದಿನ ಇದ್ರೂ ಇರ್ತಾನೆ ಅಂತ. ಪಾಪ ಅವನು ಇನ್ನು ಎಲ್ಲಿಗೆ ಹೋಗಿ ಎಲ್ಲಿ ಬರಂಗದ. ನಮ್ಮ ಹುಡ್ಗನ ಗೊತ್ತಾನ. ಅವನು ಒಬ್ಬನೇ ಒಬ್ಬಲ್ವ ನನ್ನ ಮೊಮ್ಮಗ. ಒಬ್ಬನೇನೆ. ನಮ್ಮ ಸುಂದ್ರ ಹೆಂಗೆ ಒಬ್ಬನೇ ಇದ್ದಾನ ಒಬ್ಬನೇನೆ. ಇನ್ನು ನನ್ನ ಮಗಳನ ಇದ್ದಾಳೆ. ಇವನು ಒಬ್ಬನೇ ಒಬ್ಬ. ಅದಕ್ಕೇನೆ ನಮ್ಮ ಪಾಪನ ಒಬ್ಬ ಇವನು ಒಬ್ಬ. ಅದಕ್ಕೆ ಇಬ್ರು ಆಡ್ಕೊಂಡಿರ್ತಾರೆ. ಎಲ್ಗನ ಮಾತಾಡ್ಕೊಂಡು ಅಲ್ಗೂ ಇಲ್ಗೂ ಹೋಗೋದು ಅದು ಮಾಡ್ತಾರೆ. ನಮ್ಮ ಹುಡ್ಗನು ಗೊತ್ತಾನೆ ಅಂತೇಳಿ ಅದಕ್ಕೆ ನಾನು ಇರಿಸ್ಕೊಂಡು ಬಿಡೋದಕ್ಕೆ ಅತ್ತ. ಏಯ್ ಮುಚ್ಚು ಬಾಯಿ. ನೀನು ಏನೇ ಮಸ್ಕ ಹೊಡೆದ್ರು ಇಲ್ಲೋಡು, ನಾನು ಏನು ಬಿಡೋದಿಲ್ಲ ನಿನಗೆ. ಹೊಲದ ವಿಚಾರದಂಗೆ ಮಾತ್ರ ನನ್ನ ನೀನು ಕೇಳೋಕ್ಕೆ ಬರಬೇಡ. ನೀನು ಏನು ಹೇಳಲೇಬೇಡ. ನೀನೇನು ತಿಳ್ಕೊಂಡಿದ್ಯಾ? ಮೊಮ್ಮಗನ ನೋಡ್ಕೊಂಡು ಶೆನಕ್ಕಿದ್ರೆ ಹರ್ಸಿತನ್ನ ಅವ್ರನ್ನ ಮಾತಾಡಿಸ್ಕೊಂಡು ಶೆನಕ್ಕಿದ್ರೆ ಸುಮ್ಮನೆ ಆಗ್ಬಿಡ್ತಾಳೆ ನಮ್ಮ ಅತ್ತಿಗೆ ಅಂತ ನೀನು ತಿಳ್ಕೊಂಡಿದ್ಯಾ? ಇಲ್ಲೋಡು, ಯಾವುದೇ ಕಾರಣಕ್ಕೂ ನಾನು ಮಾತ್ರನ ನಿನ್ನ ಹತ್ತಕ್ಕೆ ಸೇರಿಸಲ್ಲ. ಒಂದು ಸಾಲನ್ನು ಬಿಟ್ಕೊಡಲ್ಲ, ಬೋರನ್ನು ಬಿಟ್ಕೊಡಲ್ಲ, ಯಾತು ಬಿಟ್ಕೊಡಲ್ಲ. ನಾವು ಸಾಕು ಕೆಳಗೆ ಓಡಾಡ್ತೀವಿ. ನಮ್ಗೇನು ಮೇಲೆ ನೀನು ರೋಡ್ ಬಿಡೋ ಅಂಥ ಅವಶ್ಯಕತೆ ಏನಿಲ್ಲ. ಎಲ್ಲರ ಹತ್ರ ಹೇಳ್ಕಳ್ಸೋ ಅಂಥದ್ದೇನಿಲ್ಲ. ವಜ್ಜ ಬಂದು ಬೆಳಗ್ಗೆ ಹೇಳ್ತು ನೋಡು. ನೀನು ಈ ವಿಚಾರಕ್ಕೆ ನಮ್ಮ ಹರ್ಷಿತನ ಮಗನ ಕರ್ಕೊಂಬಂದು ಹರ್ಷಿತಿಗೆ ಹೇಳ್ಕೊಂಡು ಹರ್ಷಿತ ನಂಬ್ತಾಳೆ, ಹರ್ಷಿತಿಗೆ ಹೇಳಿ ಹರ್ಷಿತಿಗೆ ಹೇಳ್ಕೊಡ್ಬೋದು, ಫಿಟ್ಟಿಂಗ್ ಇಕ್ಬೋದು ಹರ್ಷಿತಿಗೆ ಅಂತ ಹೇಳಿ ನೀನು ಹೇಳ್ಬೋದು. ಇಲ್ಲೋಡು, ಯಾವುದೇ ಕಾರಣಕ್ಕೂ ನಿನ್ನ ಕೈಲಿ ಸಾಧ್ಯ ಇಲ್ಲ. ನಿನ್ನ ಕೈಲಂತೂ ಆಗಲ್ಲ. ಹರ್ಷಿತಿಗೆ ನೀನು ಇಲ್ಲದ್ದೆಲ್ಲ ಇದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾವುದೇ ಕಾರಣಕ್ಕೂ ಆಗಲ್ಲ. ಫಿಟ್ಟಿಂಗ್ ಎಷ್ಟು ಇಕ್ಕಿದ್ರೂ ನೀನು ಆಗಲ್ಲ ನಿನ್ನ ಕೆಲಸ. ಬಾರ ಸುಮ್ಮನೆ. ಫಿಟ್ಟಿಂಗ್ ಇಕ್ಕದಲ್ಲ ಅದಕ್ಕೆ ಬಿಡಾತ ಒಂದು 2 ದಿನ ಇರ್ತಾನೆ ಅಂತ. ಅವನು ಹೋಗಲ್ಲ ಅಂಬನ NS ಬಸ್ ಸ್ಟ್ಯಾಂಡಕ್ಕೆ ಹೋದೆ. ಅದಕ್ಕೆ ಕಣದಕ್ಕೆ. ಅಯ್ಯೋ ಬಿಡಾಜಿ ಅತ್ತ, ಇಲ್ಲೇ ಇರ್ತೀನಿ. ಏನು ಹಂಗೇನೆ ನೋಡು, ಸಾಕ್ತಾಳೆ ಯಾರೋ, ಬೆಳೆಸ್ತಾಳೆ ಯಾರೋ, ಎತ್ತಿ ಆಡಿಸ್ತಾಳೆ ಯಾರೋ ಏನು ಇಲ್ಲಿ ಬಂದು ಇರೋದ. ಇವಳು ಏನು ಸೀಮೆ ಕಿಲೋದ ಅಜ್ಜಿ. ಹುಡ್ತಾಗ ಯಾರನ್ನ ನೋಡೋಕೆ ಬಂದಿಲ್ಲ ಏನಿಲ್ಲ. ಇವಾಗ ನಯಸ್ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲೋಡ ಹರ್ಷಿತಲ್ಲ ಹರ್ಷಿತಾರೆ ಅಂತ ಹರ್ಷಿತ್ನಂತ ನಿನ್ನ 100 ಜನ ಬಂದು ಹೇಳಿದ್ರು ನಾನು ಬಿಡೋದಿಲ್ಲ ನೋಡು. ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹಚ್ಚಿಕ್ತಾ ಇದ್ದಾಳೆ ಸ್ಮಕಯ್ಯ. ಇಲ್ಲದ್ದೆಲ್ಲ ಹಚ್ಚಿಕ್ತಾ ಇದ್ದಾಳೆ.
ಯಪ್ಪ ನಾವು ಯಾತ್ಯಾತ್ ಒಚ್ಚಿಕ್ಕಿಲ್ಲ ಕಣತ್ಗೆ ನೀನು ಸುಮ್ಮನೆ ತಪ್ಪಾಗಿ ತಿಳ್ಕೊಂಡಿದ್ಯಾ ನಿಜವಾಗ್ಲೂ ನಾವು ಯಾತ್ಯಾತ್ ಒಚ್ಚಿಕ್ಕಿಲ್ಲ ಅದ್ಯಾಕೆ ಹಚ್ಚಿಕಿದ್ರೆ ಏನು ಬರಂಗೈತೆ ಹಚ್ಚಿಕಿದ್ಯಾ ನಾನು ಏನು ಫಿಟ್ಟಿಂಗ್ ಇಕ್ಕಿಲ್ಲಮ್ಮ ದೇವರಾಣೆಗೂ ನಾನು ಏನು ಫಿಟ್ಟಿಂಗ್ ಇಕ್ಕಕ್ಕೆ ಹೋಗಿಲ್ಲ ನಾನು ನನ್ನ ಸೊಸೆ ಈಗ ಬಂದ್ಲಾ ಅಪರೂಪಕ್ಕೆ ಬಂದವಳೆ ಬಿಡು ನಮ್ಮ ಅಣ್ಣನ ಮಗಳು ನನ್ನ ಸೊಸೆ ಎಂಬುದು ನನಗೂ ಆಸೆ ಇರಲ್ವಿ ಅದಕ್ಕೆ ಬಿಡತ್ತ ಬಂದ್ಲಲ್ಲ ಅಂತ ಹೇಳಿ ಬಾರಮ್ಮ ಕಾಪಿ ಕುಡಿ ಅಂತ ಹೇಳಿ ಕಾಪಿ ಕಾಸು ಕೊಟ್ಟು ಕೂಕಳಮ್ಮ ಅಂತ ಅಂದೆ ಅಷ್ಟೇನೆ ಮಾತಾಡಿಸ್ಕೊಂಡು ಹೋದ್ಲು ನಾನು ಯಾಕೆ ಫಿಟ್ಟಿಂಗ್ ಇಕ್ಕನ ಹೇಳು ಅವಳು ಫಿಟ್ಟಿಂಗ್ ಇಕ್ಕವಳೆ ನೀನು ಸಣ್ಣ ಹುಡುಗಿನಿ ಅವಳಿಗೂ ಎಲ್ಲ ಗೊತ್ತಾಗುತ್ತೆ ನಾನು ಯಾವ ಫಿಟ್ಟಿಂಗ್ ಇಕ್ಕಿಲ್ಲ ಏನಿಲ್ಲ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ಅದಕ್ಕೆ ಒಬ್ರ ಮೇಲೆ ಅನುಮಾನ ಪಟ್ಟು ಮಾತಾಡಬಾರ್ದು ಯಾವತ್ತೂ ಧಾರಾಳ ಇರ್ಬೇಕು ಮನಸ್ಸು ಹಿಂಗೆ ಅನುಮಾನ ಪಟ್ಟು ಮಾತಾಡಿದ್ರೆ ಅಷ್ಟೇನೆ ನಾವೇನು ಹೇಳ್ಕೊಟ್ಟಿದ್ದೀವಿ ಹೇಳು ಅಲ್ಲ ಇಲ್ಲ ಆಸೆ ಬಂದರು ಅಂತ ಹೇಳಿ ಏನೋ ಊಟಕ್ಕೆ ಕರೆದು ಇಟ್ಟಿದ್ದ ಅಷ್ಟೇನೆ ಬಂದ್ರಲ್ಲ ಬಿಡತ್ತ ಬರೀ ಊಟ ಮಾಡ್ಬರ್ರಿ ಅಂತ ಹೇಳಿ ಭಾಳ ದಿವಸ ಆಗಿತ್ತು ಅದಕ್ಕೆ ಬರೀ ಊಟ ಮಾಡ್ರಿ ಅಂತ ಹೇಳಿ ಕರೆದು ಇಕ್ಕಿದ್ದು ನೀನೇ ಕರ್ದಿಕ್ತೀಯ ನಾವೇನು ಕರ್ದಿಕ್ಕಿದೀವಿ ನಿನ್ನ ನೀನೇನೇನು ಬಂದಿದೀಯ ಕರ್ದಿದ್ದಕ್ಕೆ ನೀನೇ ಕರ್ದಿಕ್ಕದ ನನ್ನ ಮಗಳನ್ನ ಏನು ಕರೆಯೋದೇನು ಬೇಕಾಗಿಲ್ಲ ನೀವೇನು ನೀವೇನೇನೆಂದನ ಬಂದಿದ್ದೀರಿ ಅಲ್ಲ ಕಣೆ ನೀನು ನನ್ನ ಸೊಸೆ ನೀನು ನಿಂಗೆ ಯಾವಾಗ ನಾನು ಬಂದಿದೀಯ ನೀನು ಸೊಸೆ ಅವಳಿಂದ ನಮ್ಮ ಮನೆ ಅಂಗ್ಲ ತುಳಿದವಳೆ ಎಷ್ಟು ಎಂಥ ಕೆಲಸ ಕರೆದ್ರು ಬರಲಿಲ್ವಲ್ಲ ಇನ್ನೆಲ್ಲ ಐತೆ ಮತ್ತು ಸಂಬಂಧ ಆಗಿರೋದಕ್ಕೆ ತಾನೇ ಕರೆಯೋದು ನೀವು ಇವಾಗ ಸಂಬಂಧ ಆಗಿರೋದಕ್ಕೆ ಕರೆದ್ವಿ ಅಂತ ಹೇಳ್ತಿರಲ್ಲ ಹಂಗೆ ನಾವು ಸಂಬಂಧ ಆಗಿರೋದಕ್ಕೆ ತಾನೇ ಕರೆದಿದ್ದು ಮತ್ತೆ ಯಾಕೆ ಬರಲಿಲ್ಲ ನೀವು ನಿನ್ನ ಸೊಸೆ ಯಾಕೆ ಬರಲಿಲ್ಲ ಮತ್ತೆ ಏನು ಕೈ ತೊಳೆದಿದ್ಯಾ ನೀನು ನಮ್ಮ ಮನೆಗೆ ಬಂದು ಕೈ ತೊಳೆದಿಲ್ಲ ಅಂದಮೇಲೆ ನೀನು ಇಕ್ಕೊಡ್ದು ಬೇರೆಯವ್ರಿಗೆ ಅಷ್ಟೇನೆ ನಿನ್ನ ಋಣದ ನಾವ್ಯಾಕಿರಬೇಕು ಸುಮ್ಮನೆ ಸಂತಮ್ಮ ಯಾಕೆ ಟೆನ್ಷನ್ ಮಾಡ್ಕೊಂತೀಯ ಅಯ್ಯೋ ಬಿಡಿ ಅದು ಯಾಕೆ ಹಂಗಾಡ್ತೀರಿ ನೀವು ಅಯ್ಯೋ ದೇವರೇ ಒಂದೆರಡು ದಿವಸ ಇದ್ರೇನಾದರೂ ಆಗುತ್ತೆ ಅಳಾನಲ್ಲ ನೆನ್ನೆ ಸಹ ಬಿಡತ್ತ ಅಳ್ತಾ ಇದ್ದಾನೆ ಅಂತ ಹೇಳಿ ಬಿಡತ್ತ ಇದ್ರು ಇರ್ತಾನೆ ಅಂತ ಅನ್ಕೊಂಡ್ವಿ ಅಳ್ತಿದ್ದಗಳು ಅಂತಾನ ಅಳ್ತಾ ಇದ್ದ ಬಿಡತ್ತ ಇದ್ರು ಇರ್ತಾನೆ ಅಂತ ಹೇಳಿ ಒಂದೆರಡು ದಿನ ಇರಿಸ್ಕೊಂಡಿದ್ದು ಅಷ್ಟೇನೆ ನಮಗೇನೇನು ಬೇರೆ ಉದ್ದೇಶ ಯಾವುದೂ ಇಲ್ಲ ಏಯ್ ಬತ್ತೆ ಬರಲ್ವಾ ಬಾರ ರೇ ಬಾರ ಇಳ್ದು ಬತ್ತೆ ಬರಲ್ವಾ ಬರ್ಲಿಲ್ಲ ಅಂತ ನೋಡಿ ಯಾವತ್ತು ನಮ್ಮ ಮನೆಗೆ ಕಾಲಿಕ್ ಬಿಡ ಪಾಪ ನೀನು ಅಲ್ಲ ಕಣಜಿ ಅಮ್ಮಯ್ಯ ಏಳಾಗೈತಿ ಇಲ್ಲೇ ಇರುವಂತ ಬಿಡು ಇಲ್ಲೇ ಇರ್ತೀನಿ ನನ್ನ ಜೊತೆಗೆ ಯಾರು ಆಡೋಕ್ಕಿಲ್ಲ ಏನಿಲ್ಲ ಬಿಡು ಇಲ್ಲೇ ಇರ್ತೀನಿ ಏಯ್ ನಿಮ್ಮಜ್ಜಿ ಕುಟ್ಟು ಹೋಗ್ಬಾರ ಕರಿಯಕ್ಕೆ ಬಂದಿದ್ದಾಳೆ ತಾನೆ ಹೋಗ್ಬಾ ಇಲ್ಲೇನು ಸುಮ್ಮನೆ ಹುಡುಗ ಜೊತೆ ಕುಣ್ಕೊಂಡು ಅಲ್ಲ ಕಣಲ್ಲ ಕೆಲ್ಸಕ್ಕೆ ಹೋಗಕ್ಕಾಗಲ್ವೇನು ಅಯ್ಯೋ ನಮ್ಮಂತರಿಗೆ ಕೆಲಸ ಮಾಡೋಕ್ಕಾಗಲ್ಲ ಹುಡುಗರು ಏನು ಕೆಲಸ ಮಾಡ್ತಾವೆ ಇನ್ನು ಈ ವಯಸ್ಸಿಂದನೂ ಕೆಲಸ ಮಾಡಿದೆ ಇನ್ನು ಸಾಯತಕ್ಕ ಐತೆ ಆ ಹುಡುಗಿನ ಯಾವ ವಯಸ್ಸು ನಾನು ಒಂದೆರಡು ದಿನ ಇದ್ರೂ ಇರಲಿಲ್ಲ ಬಿಡು ನಾವು ಅತ್ತೆಪ್ಪ ನಮ್ಮ ಹುಡುಗನ್ನ ಎಲ್ಲೂ ಕಳ್ಸಲ್ಲ ನಾವು ಇವಾಗ ಇನ್ನೇನು ಓದೋದು ಒಂದು 2 ದಿವಸ ಐತೆ ಮುಗಿತೀನೇನು ಎಕ್ಸಾಮ್ ಬರೆದು ಬರ್ತಾನೆ ನಾವು ಎಲ್ಲಿಗೂ ಕಳ್ಸೋದಿಲ್ಲಪ್ಪ ಏನು ಬದುಕು ಮಾಡೋಕೆ ಇಕ್ಕದೇ ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ರೆ ಹುಡುಗರ ಕೈಲಾಗುತ್ತೆ ಏಯ್ ಮುಚ್ಕೊಂಡು ನಿಂತ್ಕೊಳ್ಳಿ ನಿನ್ನ ಮಗೊಂದು ಹೇಳ್ಬೇಡ ನಿನ್ನ ಮೊಮ್ಮಗೊಂದು ಹೇಳ್ಬೇಡ ನಮಗೆ ನಿಮ್ಮ ಮನೆಯವ್ರಿಗೆ ನೀವು ಹೆಂಗನ ಮಾಡ್ಕೊಳ್ರಿ ನಾವು ನೋಡ್ಕೋಬೇಕು ಇವತ್ತು ನಿನ್ನ ಮೊಮ್ಮಗ ಸಾಲ ಮಾಡಿಲ್ಲ ಏನಿಲ್ಲ ಇವನು 6 ಲಕ್ಷ ಸಾಲ ಮಾಡಿ ಅವನೇ ಅದು ಇದನ್ನು ದುಡ್ಡು ಕಳೆದವನೇ ಅದ್ರಾಗೂ ಆ ಅಮ್ಮಾಯಿ ಸಾಲ ಮಾಡ್ಕೊಂಡವಳೆ ಸಾಲ ತೀರಿಸ್ಬೇಕಲ್ಲ ನಿನ್ನ ಮೊಮ್ಮಗಿನ ಏನು ಮಾಡಿದ ನೀವು ಮತ್ತೆ ಏನು ಮಾಡೋದು ಬೇಡ ಅಂತೀಯ ಮತ್ತು ಕೆಲ್ಸಕ್ಕೆ ಹೋದ್ರಲ್ವೇ ತೀರ್ಸಕ್ಕೆ ಬರೋದು ಅಯ್ಯೋ ಬಿಡ್ರತ್ಲಾಗೆ ನೀವು ಈ ಹುಡುಗ ಇರೋದಕ್ಕೆ ಮನೆಯಾಗ ಯಾಕೆ ಹೊಟ್ಟೆ ಉರ್ಕೊಂತೀರ ಯಾರನ್ನೊಬ್ರು ಇರೋದು ನೋಡಿದ್ರೆ ಸಹಿಸ್ಕೊಂಬಲ್ಲ ನೀವು ಇಷ್ಟೊಂದು ಹೊಟ್ಟೆ ಉರ್ಕೊಂತೀರ ಹೇಳಿ ನಾನು ಹೊಟ್ಟೆ ಉರ್ಕಿನೇನಿ ನಾನು ಅಂತಾಳೇನೆ ಇವಾಗೇನು ನಾನು ಅಂತಾಳೆ ಮತ್ತೆ ನೀನು ಅಂದೇಟ್ಕೆ ನಾನೇನೇನು ಇದಾಗಲ್ಲ ನೀನು ಹೇಳ್ದೆ ಅಂತ ನಾನೇನೇನು ಬದಲಾಗಲ್ಲ ನನಗೆ ಹೆಂಗೆ ಬೇಕಾ ನಾನು ಹಂಗಿರ್ತೀನಿ ನೀನು ಹೇಳ್ಬಾರ್ದು ಏಯ್ ಬಾರಲ್ಲ ಬಂದರೆ ಸರಿ ನೋಡು ಬರಲಿಲ್ಲ ಅಂದ್ರೆ ಇನ್ನು ಅಲ್ಲೋಗಿ ನಿಂತ್ಕೊಂಡಿದ್ದಿ ಹಿಂದಕ್ಕೆ ಬಂದರೆ ಸರಿ ಪಾಪ ನೋಡಿ ಹೇಳಿರ್ತೀನಿ ಸುಮ್ಮನೆ ಬಾ ಈಸಿಕೆ ಬಾರೋ ಈಸಿಕೆ ಬರ್ತೀನಿ ಹೋಗಜ್ಜ ಆಮೇಲೆ ಬರ್ತೀನಿ ಹೋಗು ನೀನೊಬ್ಳು ಹೋಗತ್ತ ಬರ್ತೀನಿ ಹೋಗು ಅಲ್ಲ ಎಷ್ಟು ನಿಗ್ರುತ್ತೀರ ನೀವು ಸರಿಯಾಗಿ ನೋಡ್ಕೊಂಬಲ್ಲ ನೀವು ಭಾಳ ಕಂಜೂಸು ಅದಕ್ಕೆ ಮತ್ತೆ ಅವನು ಹಿಂಗಿರೋದು ಮನೆಯಾಗೆ ಬರೀ ಗುದ್ದಾಡ್ತಿರಂತೆ ದಿನಾನು ಬರೀ ನಾನು ನಿಮ್ಮಿಂದನ ನಿಮ್ದಿಲ್ದಂಗೆ ಆಗುತ್ತಂತೆ ಅದಕ್ಕೆ ಮತ್ತೆ ಅವನು ಇಲ್ಲೇ ಇರ್ತೀನಿ ಕಣಜ್ಜಿ ಅಂತ ಅಂದ ಅದಕ್ಕೆ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಮತ್ತೆ ಕರ್ಕೊಂಬಂದೈತಿ ಅದಕ್ಕೆ ನೀವು ಒಟ್ಟುರ್ಕೊಂಡ್ರಿ ನೀವೆಂತಾರಮ್ಮ ಅಲ್ಲಿ ಬಿಗಿ ಹಿಡ್ದು ಮಾತಾಡು ಏನಾನ ನೀನು ಇಲ್ಲೋಡು ಸುಮ್ಮನೆ ನೀನು ಮಾತಾಡಿದ್ಯಾ ಅಂದ್ರೆ ನೋಡು ಏನಿಲ್ಲ ಕಪ್ಪಳ ಕೊಟ್ಬಿಡ್ತೀನಿ ಏನೇ ಕಂಜೂಸ್ ಅಂತ ಕೇಳ್ತೀಯ ನನ್ನೇನಿ ಕಂಜೂಸ್ ಅಂತ ಕೇಳ್ತಾ ಇದೆಯಾ ಮತ್ತೆ ನೀವು ಕಂಜೂಸೆ ಮತ್ತೆ ಕಂಜೂಸ್ ಅಂದ್ರೆ ಕಂಜೂಸ್ ನೀವು ಇದಕ್ಕೆ ಮತ್ತೆ ಹಿಂಗಿರೋದು ಅಯ್ಯೋ ನಮ್ಮ ಥರ ನೀವು ಇರೋಕ್ಕಾಗಲ್ಲ ನೀವು ನಮ್ಮ ಥರ ಇರೋಕ್ಕಾಗಲ್ಲ ಸುಮ್ಮನಿರು ಸುಮ್ಕಿರತ್ತೆ ಇವ್ರದ್ದು ಯಾಕೆ ಜಾಸ್ತಿ ಆಗ್ತೈತೆ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಅದಕ್ಕೆ ಮತ್ತೆ ನೀವು ಕಂಜೂಸು ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ನಮ್ಮನೆ ಕಂಜೂಸ್ ಅಂತ ಕೇಳ್ತಾ ಇದ್ದಾಳೆ ತೆಗ್ದಿದ್ದೆ ಅಲ್ಲಿ ಬಾರಿಸ್ತೀನಿ ನೋಡು ಅಲ್ಲೆಲ್ಲ ಪುಡಿ ಆಗಬೇಕು ನಾನು ಕೊಟ್ಟೆ ನಾನು ಬಂದರೆ ಅತ್ತೆ ಸೊಸೆ ಇಬ್ಬರು ಭಾರಿ ಇದ್ದಾರೆ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀನಿ ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು